ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋ ಹೊನ್ನಾವರ. ಹೊನ್ನಾವರ ಅಂದ ತಕ್ಷಣ ನಮಗೆಲ್ಲ ಮೊದಲು ನೆನಪಾಗೋದು ಶರಾವತಿ ನದಿಯ ಬ್ಯಾಕ್ ವಾಟರ್ ಬೋಟಿಂಗ್. ನಾನು ಕೂಡ ರೀಸೆಂಟ್ ಆಗಿ ಬ್ಯಾಕ್ ವಾಟರ್ ಬೋಟಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ. ಈ ವಿಡಿಯೋದಲ್ಲಿ ನಾನು ಆ ಅನುಭವ ಹೇಗಿತ್ತು ಅಂತ ಹೇಳ್ತೀನಿ, ಆ ಪ್ರಕೃತಿ ಸೌಂದರ್ಯವನ್ನ ತೋರಿಸ್ತೀನಿ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಸಾಧ್ಯವಾದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ದಯವಿಟ್ಟು ಈ ವಿಡಿಯೋವನ್ನ ಒಂಚೂರು ಮಿಸ್ ಮಾಡದೆ ಮೊದಲಿಂದ ಕೊನೆಯವರೆಗೂ ನೋಡಿ. ಹಾಗೆ ಈ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಝೀರೋ ಸಂತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನಾವಿವತ್ತು ಹೊನ್ನಾವರದಲ್ಲಿದ್ದೀವಿ. ಹೊನ್ನಾವರಲ್ಲಿ ನೀವೆಲ್ಲರೂ ಕೇಳಿರ್ತೀರಾ, ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಗೋಸ್ಕರ ಬಂದಿದ್ವಿ. ಬೆಳಗ್ಗೆನೆ ಬಂದು ಏನೋ ಒಂದು 6-6:30 ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ನಿಲ್ಸಿದೀವಿ, ಸೂರ್ಯ ಹುಟ್ಟೋದನ್ನ ನೋಡಿ ಆ ಫೋಟೋಸ್ ತಗೊಳ್ಳೋಣ ಅಂತ ಕಾಯ್ತಿದೀವಿ. ಸೊ ಅದೇ ಗ್ಯಾಪ್ ಅಲ್ಲಿ ಇವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕಮಲಾಕರನ್. ಯಾವ ಊರು ನಿಮ್ದು? ನಮ್ಮ ಊರು ಇದೇವ ಸರ್, ಹೊನ್ನಾವರೇನಾ? ಹೊನ್ನಾವರ. ಇದ್ರ ಬಗ್ಗೆ ಹೇಳಿ ಸರ್. ಅಂದ್ರೆ ಒಂದ್ ವರ್ಷದಲ್ಲಿ ಯಾವಾಗ ಇದು ಓಪನ್ ಇರುತ್ತೆ ಅಂತ, ಯಾವಾಗ ನಾವು ಬೋಟಿಂಗ್ ಮಾಡ್ಬೋದು? ಬೋಟಿಂಗ್ ಮಾಡಬಹುದು ಅಂದ್ರೆ ಆಗಸ್ಟ್ 15ರಿಂದ ಜೂನ್ 1ನೇ ತಾರೀಕುವರೆಗೆ ಬೋಟಿಂಗ್ ಚಾಲು ಉಳಿತದೆ. ಆಗಸ್ಟ್ 15ರಿಂದ ಜೂನ್ 1. ಅಂದ್ರೆ ಜೂನ್ ಇಂದ ಆಗಸ್ಟ್ ವರೆಗೂ ಮಳೆಗಾಲ ಇರುತ್ತೆ, ಅದಕ್ಕೆ ಬಂದಿರುತ್ತೆ. ಆಗಸ್ಟ್ 15ಕ್ಕೆ ಸ್ಟಾರ್ಟ್ ಆಗುತ್ತೆ. ಜೋರ್ ಮಳೆ ಇದ್ರೆ ಆಗಸ್ಟ್ 15ಕ್ಕೆ ಜೋರ್ ಮಳೆ ಇದ್ರೆ 1-2 ದಿವಸ ಬಂದ್ ಮಾಡ್ತಾರೆ. ಮಳೆ ಕಡಿಮೆ ಆದ್ಕೊಂಡು ಮತ್ತೆ ಚಾಲು ಮಾಡ್ತಾರೆ. ಓಕೆ, ಅದಾದ್ಮೇಲೆ ಪ್ರತಿದಿನ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸಂಜೆ ಎಷ್ಟು ಗಂಟೆವರೆಗೂ ಇರುತ್ತೆ? ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಉಳಿತದೆ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್. ಸೊ ಯಾವ ಟೈಮ್ ಬೆಸ್ಟ್ ಸರ್ ಇಲ್ಲಿ ಬೋಟಿಂಗ್ ಮಾಡೋದಕ್ಕೆ? ಬೋಟಿಂಗ್ ಮಾಡ್ಬೇಕಾದ್ರೆ ಈ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಅಂದ್ರೆ 8-9 ಗಂಟೆವರೆಗೂ ಚಲೋ ಪ್ಲೇಸ್ ಚಲೋ ಉಳಿತದೆ. ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೂ ಅಂದ್ರೆ ಸೂರ್ಯ ಹುಟ್ಟ ಸಮಯ ಮತ್ತೆ ಸೂರ್ಯ ಮುಳುಗೋ ಸಮಯ, ಸನ್ರೈಸ್ ಮತ್ತೆ ಸನ್ಸೆಟ್ ಟೈಮ್ ಅಲ್ಲಿ ಬೆಸ್ಟ್ ಇಲ್ಲಿ ಬೋಟಿಂಗ್ ಮಾಡೋದಕ್ಕೆ. ಇವಾಗ ಏನು ಸರ್ ಸೀಸನ್ ಏನು? ಇಯರ್ ಎಂಡ್ ಅಲ್ವಾ? ಈಗ ಇದು ಬಂತಲ್ಲ, ಕ್ರಿಸ್ಮಸ್ ದಿಂದ ಹ್ಯಾಪಿ ನ್ಯೂ ಇಯರ್ ವರೆಗೂ ರಸ್ ಉಳಿತದೆ ಬೋಟ್. ಅಲ್ಲ ಇವಾಗ ಯಾರು ಬಂದಿಲ್ವಲ್ಲ ಬೆಳಗ್ಗೆ? ಈಗ ಬರ್ತಾರೆ ಲೇಟ್ ಆಗಿ ಬರ್ತಾರೆ. ಯೂಶಲಿ ಜನ ಲೇಟ್ ಮಾಡ್ತಾರೆ, 8-9 ಗಂಟೆಗೆ ರಶ್ ಆಗುತ್ತೆ. ಹೌದು, ಈಗ ಸ್ವಲ್ಪ ಇವತ್ತು ಚಳಿ ಕಡಿಮೆ ಇದೆ, ಚಳಿ ಜಾಸ್ತಿ ಇದೆ, ಲೇಟ್ ಆಗ್ತದೆ. ಓಕೆ, ಈ ಬೋಟ್ ಎಷ್ಟು ಜನ ಆಗುತ್ತೆ ಒಂದ್ ಬೋಟ್ ಅಲ್ಲಿ? ಇದು ಒಂದು ಬೋಟ್ ಅಲ್ಲಿ ಒಂದು 20 ಸೀಟ್ ಹಾಕ್ಲಿಕ್ಕೆ ಆಗ್ತದೆ. 20 ಮ್ಯಾಕ್ಸಿಮಮ್ 20 ಸೀಟ್ ವರೆಗೂ ಈ ಬೋಟ್ ಅಲ್ಲಿ ಆಗುತ್ತೆ. ಒಬ್ರಿಗೆ ಬೇಕಾದ್ರೂ ಕೊಡ್ತಾರೆ. ಓಕೆ, 20 ಜನಕ್ಕಾದ್ರೆ ಹೆಂಗೆ ಪ್ರೈಸ್, ಮತ್ತೆ ಒಬ್ರಿಗಾದ್ರೆ ಹೆಂಗೆ? 20 ಜನ ಆದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಈ ಇಬ್ರು ಆದ್ರೆ ಫ್ರಿಜ್ ಜಾಸ್ತಿ ಆಗ್ತದೆ. ಓಕೆ, ಅದೇ ಎಷ್ಟಾಗುತ್ತೆ ಅಂತ? ಇಬ್ರಿಗಾದ್ರೆ ಮಿನಿಮಮ್ 1,000 ತಗೊಳ್ತಾರೆ. 1,000 ರೂಪಾಯಿ ಮಿನಿಮಮ್ 1,000 ಇರುತ್ತೆ. ಒಬ್ರಿಗೆ ಅಷ್ಟು ಜನ ಒಂದೇ ಬೋಟ್ ಕೊಡುದಲ್ಲ. ಅದೇ ಅಂದ್ರೆ ಬೋಟ್ ಲೆಕ್ಕ ಒಂದು ಬೋಟ್ಗೆ 10 1,000 ಆಗುತ್ತೆ. ಆ ಸೀಸನ್ ಮೇಲೆ ಡಿಪೆಂಡ್, ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು. ಇವಾಗ ಸೀಸನ್ ಅಲ್ವಾ, 1,000-1,500 ಆತರ ಆಗುತ್ತೆ. ಒಂದು ಬೋಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಅವ್ರು ಡಿವೈಡ್ ಮಾಡ್ಕೋಬಹುದು. ಒಬ್ರೇ ಇದ್ರೆ ಒಂದೇ ಬೋಟ್ ತಗೋಬಹುದು 1,000-1,500 ರೂಪಾಯಿ ಕೊಟ್ಟು. ಇಲ್ಲ ಅಂದ್ರೆ ಒಂದ್ 20 ಜನ ಇದ್ರೆ ಒಬ್ಬೊಬ್ರಿಗೆ 50-50 ರೂಪಾಯಿ ಬೀಳುತ್ತೆ, ಅದು ಅವ್ರ ಇಷ್ಟ. ಸೊ ಆತರ ಸರ್. ಅದೇ ನೀವು ಪ್ರೈಸ್ 1,000 ರೂಪಾಯಿ ಹತ್ತತ್ರ ಆಗುತ್ತೆ ಅಂತ ಅಂದ್ರೆ, ಮತ್ತೆ ಆ ಪ್ರೈಸ್ ಗೆ ಎಷ್ಟೊತ್ತು ಕರ್ಕೊಂಡು ಹೋಗ್ತೀರಾ ಒಳಗಡೆ ಅಂತ? ಒಳಗಡೆ 1 ಗಂಟೆ. 1 ಗಂಟೆ ಒಂದ್ 5-10 ನಿಮಿಷ ಎಕ್ಸ್ಟ್ರಾ ಆದ್ರೂ ಆಗ್ಬೋದು. 1 ಗಂಟೆ ಕರ್ಕೊಂಡು ಹೋಗ್ತಾರೆ. 1 ಗಂಟೆ. ಮತ್ತೆ ಇನ್ನೊಂದು ಸರ್, ಅದೇ ಒಳಗಡೆ ಕರ್ಕೊಂಡು ಹೋಗಿ ಬೋಟ್ ರೈಡ್ ಅಲ್ಲಿ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ತೀರಾ, ಯಾವ್ಯಾವ ಪಾಯಿಂಟ್ ಕವರ್ ಮಾಡ್ತೀರಾ ಅಂತ? ಅಲ್ಲಿ ರೈಲ್ವೆ ಬ್ರಿಡ್ಜ್, ಮ್ಯಾಂಗ್ರೋವ್ ಪ್ಲೇಸ್, ಮತ್ತೆ ಇಲ್ಲಿ ಫೋಟೋ ಹೊಡೆದಿರಲ್ಲ ಅಲ್ಲಿ ಒಂದು ಕವರ್. 3-4. ಆಮೇಲೆ ಸನ್ಸೆಟ್ ಅಥವಾ ಸನ್ರೈಸ್ ಇದ್ರೆ ಅದು ರೈಲ್ವೆ ಬ್ರಿಡ್ಜ್, ಮ್ಯಾಂಗ್ರೋವ್ ಫಾರೆಸ್ಟ್, ಆ ಪ್ಲೇಸಸ್ ನ ಕವರ್ ಮಾಡ್ತಾರೆ. ಅದ್ ಬಿಟ್ರೆ ಇದು ಪೇಮೆಂಟ್ ಮಾಡ್ಬೇಕಲ್ಲ, ಅದೇನು ಮುಂಚೆನೆ ಬುಕ್ ಮಾಡ್ಕೊಂಡ್ ಬರ್ಬೇಕಾ ಅಥವಾ ಇಲ್ಲಿ ಬಂದ್ರೆ ಸಿಗುತ್ತಾ? ಇಲ್ಲಿ ಬಂದ್ರೆ ಸಿಗ್ತದೆ. ಇಲ್ಲಿ ಬಂದ್ರೆ ಸಿಗುತ್ತೆ. ಓಕೆ, ಇಲ್ಲೇ ಬಂದು ನೀವು ಪೇಮೆಂಟ್ ಮಾಡ್ಬೋದು. ಮತ್ತೆ ಇಲ್ಲಿ ಹೊನ್ನಾವರದಲ್ಲಿ ಬೇರೆ ಏನೇನು ಪ್ಲೇಸಸ್ ಗಳಿದೆ ಸರ್ ನೋಡಕ್ಕೆ ಈಗ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಮ್ಯಾಂಗ್ರೋವ್ ಒಳಗೆ ಪ್ಲೇಸ್ ಇದೆ. ಮ್ಯಾಂಗ್ರೋವ್ ಫಾರೆಸ್ಟ್ ನಾವ್ ಆಗ್ಲೇ ನೋಡಿದೀವಿ. ಆಮೇಲೆ ಅಪ್ಸರ ಕೊಂಡ ಫಾಲ್ಸ್ ಇದೆ. ಅಪ್ಸರಕೊಂಡ ಫಾಲ್ಸ್, ಮತ್ತೆ ಅದ್ರ ಪಕ್ಕದಲ್ಲಿ ಇಕೋ ಬೀಚ್ ಇದೆ. ಇಕೋ ಬೀಚ್ ಹೋಗಿದ್ವಿ. ಕಾಂಡ್ಲೆ ಬೀಚ್, ಕಾಂಡ್ಲೆ ಒಳಗಡೆ ಅಲ್ಲಿ ಕಟ್ಟಿಗಿನ ಒಂದು ಇದು ಬ್ರಿಡ್ಜ್ ಇದೆ. ಕಾಂಡ್ಲೆ ಒಳಗಡೆ ಇಲ್ಲೇ ನಿಯರ್ ಇದೆಯಾ ಅದು? ಹೌದು, ಬ್ರಿಡ್ಜ್ ಒಂದಿದೆ. ಅದ್ ಬಿಟ್ರೆ ಬೇರೆ ಏನಿದೆ ಇಲ್ಲಿ ಹೊನ್ನಾವರದಲ್ಲಿ ಸುತ್ತಮುತ್ತ? ಹೊನ್ನಾವರ ಇನ್ನೊಂದು ಬ್ಲಾಕ್ ಕ್ವಾರ್ಟರ್ ಇದೆ. ಅಲ್ಲಿ ಏನ್ ಕ್ವಾರ್ಟರ್? ಅದು ತೆಂಗಿನ ಮರಗಳೆಲ್ಲ ಇದೆ ಅಲ್ಲಿ. ಓಕೆ.
ಅಂದ್ರೆ ಬೋಟಿಂಗ್ ಅಲ್ಲೇನಾ? ಬೋಟಿಂಗ್ ಫೋಟೋ ಶೂಟ್ಗೆ. ಫೋಟೋ ಶೂಟ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಮಾತಾಡಿ. ಥ್ಯಾಂಕ್ ಯು. ಓಕೆ, ನಾವು ಇವಾಗ ತಾನೇ ಹೋಗ್ಬಿಟ್ಟು ಬಂದ್ವಿ. 6:30 6:45 ಸ್ಟಾರ್ಟ್ ಮಾಡಿದ್ದು, 8 ಗಂಟೆಗೆ ವಾಪಸ್ ಬಂದಿದ್ದೀವಿ. ಅದೇ ಇವರು ಅಲ್ಲಿ ನಾವು ಇದಕ್ಕೆ ಹೋಗ್ಬೇಕಾದ್ರೆ ಏನು ಎಕೋ ಬೀಚ್ ಇದೆ, ಎಕೋ ಬೀಚ್ಗೆ ಹೋಗ್ಬೇಕಾದ್ರೆ ಇವ್ರು ಸಿಕ್ಕಿ ಇವ್ರ ನಂಬರ್ ಕೊಟ್ಟು ಬೋಟಿಂಗ್ಗೆ ಬನ್ನಿ ಅಂತ ಹೇಳಿದ್ರು. ಸೊ ನಾವು ಬಂದಿದ್ವಿ. ಸೊ ನೀವು ಬೇಕಾದ್ರೆ ಇಲ್ಲಿಗೆ ಬಂದಾಗ ಇಲ್ಲಿ ಎಷ್ಟು ಪಾಯಿಂಟ್ಸ್ ಇರುತ್ತಲ್ಲ, ತುಂಬಾ ಜನ ಇರ್ತಾರೆ ಇದೇ ತರ ಬೋಟಿಂಗ್ ಕರ್ಕೊಂಡು ಹೋಗೋರು. ಅದ್ರಲ್ಲಿ ನೀವು ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲಿ ಚೆನ್ನಾಗಿತ್ತು. ನೀವು ಕೂಡ ಬಂದ್ರೆ ಬೇಕಾದ್ರೆ ಇಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಇಲ್ಲೇ ಬಂದು ಆ ನಂಬರ್ಗೆ ಕಾಲ್ ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲೇ ಬಂದು ಅಮೌಂಟ್ ಪೇ ಮಾಡಿ ನೀವು ಈ ಬೋಟಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸರ್, ಏನಾದರೂ ಹೆಸರು ಇದೆಯಾ ಸ್ಪೆಸಿಫಿಕ್ ಆಗಿ ಇದಕ್ಕೆ, ಅಥವಾ ಜಸ್ಟ್ ನಿಮ್ಮ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕಾ, ಅಥವಾ ನಿಮ್ದೇ ಅಂತ ಏನಾದರೂ ಹೆಸರು ಇದೆಯಾ? ಈ ಬೋಟಿಂಗ್ ಏನಾದರೂ ಹೆಸರು ಇದೆಯಾ ಅಂತ? ಶರಾವತಿ ಬ್ಯಾಕ್ ವಾಟರ್ ಅಲ್ಲ, ನಿಮ್ ಟೀಮ್ ಏನಾದ್ರು ಹೆಸರು ಇದೆಯಾ ಅಂತ? ಏನಿಲ್ಲ, ನಿಮ್ ಡೈರೆಕ್ಟ್ ಆಗಿ ನಿಮ್ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡೋದಷ್ಟೇ ಅಲ್ವಾ? ಓಕೆ, ಸೊ ನಂಬರ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.